ಸ್ನಾನ ಮಾಡೋವಾಗ ದಪ್ಪ ಇರುತ್ತೆ, ಸ್ನಾನ ಮಾಡಿ ಈಚೆ ಬಂದ್ಮೇಲೆ ಸಣ್ಣ. ಲೆಟರ್ ಇಂಗ್ಲಿಷ್ ವರ್ಡು ಹಿಂದೆಯಿಂದ ಓದಿದ್ರೆ ಸೇಮ್ ಬರುತ್ತೆ, ಮುಂದೆಯಿಂದ ಓದಿದ್ರೆ ಸೇಮ್ ಬರುತ್ತೆ. ಯಾವ್ದದು? ಹೇಳು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ, ಏನು? ವಾಟ್ ಈಸ್ ದಿ ಸೆಂಟರ್ ಆಫ್ ಗ್ರಾವಿಟಿ? ನೀನು ಎಲ್ಲಾ ಬಟ್ಟೆನೂ ಹಾಕೋಬಹುದು, ಒಂದ್ ಡ್ರೆಸ್ ಹಾಕೊಳಕ್ಕಾಗಲ್ಲ. ಹೌ ಮೆನಿ ಸೆಕೆಂಡ್ಸ್ ಇನ್ ಎನ್ ಇಯರ್? ವಾಟ್ ಈಸ್ ದಿ ಸೆಂಟರ್ ಆಫ್ ಗ್ರಾವಿಟಿ? ಅಲ್ಲ ಅಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ಲಾಗ್. ಲಾಸ್ಟ್ ವಿಡಿಯೋ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಬನ್ನಿ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೇನಂದರೆ ರಿಡಲ್ಸ್ ಕ್ವಶನ್ ಕೇಳ್ತೀನಿ. ಎಲ್ಲರಿಗೂ 5 ಕ್ವಶನ್ ಕೇಳ್ತೀನಿ. 5 ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ರೆ 500 ರೂಪೀಸ್ ಜೀವೇ ಇರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಐ ಬಾಯ್ಸ್, ಇಲ್ಲಿ ನೋಡ್ರಿ, ಇವಾಗ ನಾನು 5 ಕ್ವಶನ್ ಕೇಳ್ತೀನಿ ರಿಡಲ್ಸಲ್ಲಿ. ನೀವು 5 ಕ್ವಶನ್ಗೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 500 ರೂಪೀಸ್ ಅಪ್ಪ. 500. ನೀನ್ 5 ಕ್ವಶನ್ ಆನ್ಸರ್ ಮಾಡು, ಆಮೇಲೆ ಇಸ್ಕೊ. 5 ಕ್ವಶನ್ ಮಾಡ್ಲೇಬೇಕು. 5 ಕ್ವಶನ್ ಮಾಡೋದೇನೆ ಕೊಡೋದು. 1 ಕ್ವಶನ್ ಎಲ್ಲ ಆಗಲ್ಲ. ಅದಂಗೆ ಇದು ಗ್ರೂಪ್ ಅಲ್ಲಿ ಇರೋದು, ಅದಕ್ಕೆ. ನೋಡಿ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನೀವು ಸ್ನಾನ ಮಾಡೋವಾಗ ದಪ್ಪ ಇರುತ್ತೆ, ಸ್ನಾನ ಮಾಡಿ ಈಚೆ ಬಂದ್ಮೇಲೆ ಸಣ್ಣ ಆಗಿರುತ್ತೆ. ಕರೆಕ್ಟ್ ಆನ್ಸರ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಒಂದು 4 ಲೆಟರ್ ಇಂಗ್ಲಿಷ್ ವರ್ಡು ಹಿಂದೆಯಿಂದ ಓದಿದ್ರೆ ಸೇಮ್ ಬರುತ್ತೆ, ಮುಂದೆಯಿಂದ ಓದಿದ್ರೆ ಸೇಮ್ ಬರುತ್ತೆ. ಯಾವ್ದದು? 4 ಲೆಟರ್. ಬೇಗ ಯೋಚನೆ ಮಾಡು ಶಿವು. ನೇಮ್ 4 ಲೆಟರ್ ಯಾವ್ದಾದ್ರು ಹೇಳು. ಏನೋ ಹುಲ್ಲು ಹೆಂಗಾಗುತ್ತೆ? WOOL. ಹಿಂದೆಯಿಂದ ಓದಿದ್ರೆ 4 ಲೆಟರ್ ವರ್ಡು. ಹೇಳು. ಯಾವ ಇವೆಲ್ಲ 4 ಲೆಟರ್ ಕೇಳಿದ್ರೆ 3 ಲೆಟರ್ ಹೇಳ್ತೀಯಲ್ಲ ನೀನು. ಇಂಗ್ಲಿಷ್ ವರ್ಡ್ ಅಂತಾನೆ ಹೇಳಿದೀನಿ. ಬೇಗ ಯೋಚನೆ ಮಾಡಿದೆ. ಏನೋ ಲಿಪ್ಸ್ ಅಲ್ಲ, ತಪ್ಪು. ಯೋಚನೆ ಮಾಡೋ ಏನಿದು? ಸತೀಶ್ ಆನ್ಸರ್ ಇಷ್ಟೇ. ಏನಿದು? ಅಷ್ಟೆಲ್ಲ ಯೋಚನೆ ಮಾಡಬೇಡ. ಹೋಗ್ಲಿ, ಆನ್ಸರ್ ಗೊತ್ತಿಲ್ಲೇನೋ. ಇವಾಗೇನು ಆಫ್ಟರ್ನೂನ್ ಏನು ಲಾಸ್ಟ್ ಅಲ್ಲಿ ಏನೈತೆ? ನೂನ್, ಅದೇ ಆನ್ಸರ್. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ, ಏನು? ಎಳ್ನೀರಲ್ಲ. ಅಲ್ಲ. ಮೊಸರು ಚೆಲ್ಲಿದೆ, ಅಲ್ಲ. ಎಳ್ನೀರಲ್ಲ. ಹತ್ತಿ ಗಿಡ ಇದಿರ್ತೈತಾ? ಗ್ರೀನ್ ಆಗಿರ್ತೈತಾ? ಅಲ್ಲ. ಆಲದ ಮರ. ನನ್ ಗಿಡ ಅಂದ್ರೆ ನೀನ್ ಮರಕ್ಕೆ ಹೋಯ್ತಿಯಲ್ಲೋ? ಅಲ್ಲ. ಅದು ಗ್ರೀನ್ ಇರುತ್ತೆ, ವೈಟ್ ಕಲರ್. ಗೊತ್ತಿಲ್ಲ. ಕರೆಕ್ಟು, ಮಲ್ಗೆ ಹೂವ. ಸ್ನಾನಕ್ಕ ಹೋಗಕ್ಕಿಂತ ಮುಂಚೆ ದಪ್ಪ ಇರುತ್ತೆ, ಸ್ನಾನಕ್ಕೆ ಹೋಗಿ ಬಂದ್ಮೇಲೆ ಸಣ್ಣ ಆಗಿರುತ್ತೆ. ಏನು? ಅದೆಲ್ಲ ಯೋಚನೆ ಮಾಡಬೇಡ.
ಏ ಅಲ್ಲ ಹೇಳು ಏನೇನು ಹ್ಞೂ ಕರೆಕ್ಟ್ ಆನ್ಸರ್. ಅವನ ಹತ್ರ ಕೇಳ್ಕೊಂಡು ಹೇಳ್ಬಿಟ್ಟೆ ನೀನು. ವಾಟ್ ಈಸ್ ದಿ ಸೆಂಟರ್ ಆಫ್ ಗ್ರಾವಿಟಿ? ಸೆಂಟರ್ ಆಫ್ ಗ್ರಾವಿಟಿ ಏನು? ಏನು ಅಟ್ರಾಕ್ಷನ್ ಅಲ್ಲ. ಇದು ಮ್ಯಾಗ್ನೆಟ್ ಅಲ್ಲ. ಗೊತ್ತಿಲ್ಲ. ಆನ್ಸರ್ ಬಂದ್ಬಿಟ್ಟು ವಿ. ಗ್ರಾವಿಟಿ ಸೆಂಟರ್ ವೀಲ್ GRAV. ಲವ್ ನೀನು ಎಲ್ಲಾ ಬಟ್ಟೆನೂ ಹಾಕೋಬಹುದು, ಒಂದ್ ಡ್ರೆಸ್ನ ಹಾಕೊಳಕ್ಕಾಗಲ್ಲ. ಯಾಕೆ ಹಾಕೊಳಕ್ಕಾಗಲ್ಲ? ನೀನ್ ಟ್ರೈ ಮಾಡಿದ್ರೆ ಹಾಕೋಬೋದಪ್ಪ. ಹಾಕೊಳಕ್ಕೆ ಆಗಲ್ಲ ಅಂತದ್ ಕೇಳಿದ್ ನಾನು. ಹಾಕೊಳಕ್ಕೆ ಆಗಲ್ಲ ಅಂತದ್ ಹೇಳು. ಅಡ್ರೆಸ್ ಕರೆಕ್ಟ್. ಹೌ ಮೆನಿ ಸೆಕೆಂಡ್ಸ್ ಇನ್ ಎನ್ ಇಯರ್? ಇಯರ್ ಅಲ್ಲ, ಹಾಂ ಇದು ಸೆಕೆಂಡ್. ನಿಲ್ಸು ಬ್ಯಾಕ್ ಬಾ. ಇದು ಸೆಕೆಂಡ್ಸ್ ಎಷ್ಟು? ಇಲ್ಲ ವಿಚಾರ ಮಾಡೋದು. ಅವ್ನು ಗಂಟೆಗೆ ಹೇಳಿಲ್ಲ, ಒಂದು ಇಯರ್ಗೆ ಹೇಳಿದ್ದು. ಏನಿಲ್ಲ 0 ಸೆಕೆಂಡ್. ಹೌ ಮೆನಿ ಸೆಕೆಂಡ್? ಎಷ್ಟೆಷ್ಟು? 1,78,000. ಅಷ್ಟಲ್ಲ. 1,56,300. ಏನ್ ಕ್ಯಾಲ್ಸಿ ಯೂಸ್ ಮಾಡಿ ಹೇಳ್ಬಿಡ? ನಮಗೆಲ್ಲ ಗೊತ್ತಾಗೋಯ್ತು. ತಪ್ಪು ಆನ್ಸರ್ ಆಯ್ತು. ಅಲ್ಲಲ್ಲಲ್ಲಲ್ಲಲ್ಲ 5 ಲ್ಯಾಕ್ ಅಷ್ಟೆಲ್ಲ ಯೋಚನೆ ಮಾಡಬೇಡ. ಸಿಂಪಲ್ ಆಗೈತೆ ಕ್ವಶನ್. ಇಯರ್ದಾಗ ಎಷ್ಟು ಸೆಕೆಂಡ್? ಮತ್ತೆ ಇನ್ನೇನಿರುತ್ತೆ? ತೋರಿಸ್ತೀನಿ ಸೆಕೆಂಡ್ಸ್ ಇರ್ತೈತೆ. ಗ್ರಾವಿಟಿ ಸೆಂಟರ್ ಆಫ್ ಹೌ ಮೆನಿ ಸೆಕೆಂಡ್ಸ್ ಇನ್ ಅನ್ ಇಯರ್? ನೋಡಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರು. ಉಪಯೋಗಿಸೋ ನಿನ್ ತಲೆನಾ? ದೊಡ್ಡ ತಲೆ, ಜಪಾನ್ ತಲೆ. ಮಚ್ಚ ಜಪಾನ್ ಟೆಕ್ನಾಲಜಿ ಯೂಸ್ ಮಾಡು. ಮತ್ತೆ ಗೊತ್ತಾಗಿಲ್ಲ? 1 ಸೆಕೆಂಡ್. ತಪ್ಪು. ಗೊತ್ತಿಲ್ಲ. ಎಷ್ಟು ಇಲ್ಲ? 12 ಸೆಕೆಂಡ್ಸು. ಜಾನ್ ಸೆಕೆಂಡು, ಫೆಬ್ರವರಿ ಸೆಕೆಂಡು, ಮಾರ್ಚ್ ಸೆಕೆಂಡು. ಗೊತ್ತಾಯ್ತಾ? ಅದು ಬರ್ಬೇಕು. ಓ ಬರ್ಕೊಡ್ಬೇಕಂತ. ಲಾಸ್ಟ್ ಕ್ವಶನ್. ವಾಟ್ ಈಸ್ ದಿ ಸೆಂಟರ್ ಆಫ್ ಗ್ರಾವಿಟಿ? ಅಲ್ಲ ಮಾರ್ಚ್. ಕರೆಕ್ಟ್. ಅವ್ನು ಹೇಳ್ದ ನೋಡು. ವಿ ಸೆಂಟರ್ ಆಫ್ ಗ್ರಾವಿಟಿ ಇನ್ನೇನು? ನೀನ ಹೇಳಿ. ಇದು ನಿಮ್ಮ ಹತ್ರ ಇದ್ರೆ ನೀವು ಯಾರ ಜೊತೆನೂ ಶೇರ್ ಮಾಡಲ್ಲ. ಅಕಸ್ಮಾತ್ ನೀವು ಯಾರ ಜೊತೆ ಆದ್ರೂ ಶೇರ್ ಮಾಡಿದ್ರೆ ಅದು ನಿಮ್ಮ ಹತ್ರನೇ ಇರಲ್ಲ. ದುಡ್ಡು ಹೆಂಗಾಗಲ್ಲ? ನಾನು ಬೇರೆಯವ್ರು ಕೊಟ್ರೆ ನನ್ನ ಹತ್ರ ಖಾಲಿ ಆಯ್ತದೆ. ಖಾಲಿ ಐತೈತೆ, ಆದ್ರೆ ಬೇರೆಯವ್ರ ಹತ್ರ ಇರುತ್ತಲ್ಲ. ಅವ್ರ ಹತ್ರ ಅವ್ರು ನೋಡಿದ್ರೆ ನನ್ನ ಹತ್ರ ನಾವು ಹೊಡಿತೀನಿ. ಯಾವ ಇವೆಲ್ಲ ತಪ್ಪು. ಏನೋ ಐತೆ. ಏನೇನು? ಕರೆಕ್ಟ್. ಸೀಕ್ರೆಟ್ ಹೇಳ್ಬಿಟ್ನಪ್ಪ. ಕರೆಕ್ಟ್.